ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ ಲಾಗ್ಸ್ ಇನ್ ಕನ್ನಡ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನಿವತ್ತು ತೋಟದ ಹತ್ರ ಹೋಗಿದ್ದೆ. ತುಟ್ನಿ ಗಿಡದಲ್ಲಿ ಕಾಯಿ ಎಲ್ಲ ಒಣಗಿತ್ತು. ನಮ್ಮ ತೋಟದಲ್ಲಿ ಬೆಳೆದು ಕಿತ್ಕೊಂಡು ತಿನ್ನೋದ್ರಲ್ಲಿರೋ ಖುಷಿನೇ ಬೇರೆ. ದುಡ್ಡು ಕೊಟ್ಟು ತರೋದಕ್ಕಿಂತ ನಾವೇ ಬೆಳೆದು ನಾವೇ ತಿನ್ನೋದ್ರಲ್ಲಿರೋ ಖುಷಿ ಬೇರೆನೇ ಅಂತ ಹೇಳ್ಬೋದು. ಸೊ ಅವತ್ತು ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಒಣಗಿರೋಂಥದ್ದನ್ನ ಕಿತ್ಕೊಂಡ್ಬಂದಿದ್ದು. ತೆಂಗಿನ ಮರದಲ್ಲಿ ಕಾಯೆಲ್ಲ ಒಣಗಿತ್ತು, ಹಂಗಾಗಿ ಒಂದು ಸರ್ತಿ ಗಾಳಿ ತುಂಬಾ ಇತ್ತು, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅದೇ ಥರ ಕಾಳು ಕಿತ್ಕೊಂಡ್ಬಂದು ಸಂಜೆ ಆಗಿರೋದ್ರಿಂದ ಎಲ್ಲ ಕಾಳನ್ನ ಬಿಡಿಸಿಕೊಂಡೆ. ನಾಳೆ ಬೆಳಿಗ್ಗೆ ಕೆಲಸದವ್ರು ಬರ್ತಾರೆ, ಹಾಗಾಗಿ ಸಂಜೆನೇ ಎಲ್ಲ ಕಾಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಇದು ವಿಡಿಯೋ ಆಗಿರುತ್ತೆ. ಮಧ್ಯಾಹ್ನಕ್ಕೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು. ಈಗ ಹೆಚ್ಚು ಕಮ್ಮಿ 15 ದಿವಸದಿಂದ ಇದೇ ಥರ ವಾತಾವರಣ ಇದೆ. ಯಾವಾಗ ಬೇಕೋ ಮಳೆ ಬರುತ್ತೆ, ನಿಲ್ಲುತ್ತೆ. ತುಂಬಾ ವಾತಾವರಣ ಕೋಲ್ಡ್ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಕಡೆಗೂ ಇದೇ ಥರ ಇದೆಯಾ ಕಮೆಂಟ್ ಮಾಡಿ. ನಾನು ನೆಕ್ಸ್ಟು ಸಾಂಬಾರು ರೆಡಿ ಮಾಡ್ಕೊಳೋಕ್ಕೆ ಕಾಳೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಟೀ ಬೇಕು ಅಂತ ಫೋನ್ ಮಾಡಿದ್ರು. ಅವರಿಗೆ ಟೀ ತಗೊಂಡೋಗಿ ಕರೆಂಟ್ ಇದೆಯೋ ಚೆಕ್ ಮಾಡಬೇಕಾಗಿತ್ತು. ಆವಾಗ ಹೋಗ್ಬೇಕಾದ್ರೆ ಈ ಕುದುರೆ ಹುಳ ನೋಡಿದೆ. ಸೇಮು ಹಸಿರು ಗಿಡದ ಥರನೇ ಇದೆ. ಗಿಡದ ಮೇಲಿದ್ರೆ ಗೊತ್ತೇ ಆಗೋಲ್ಲ ಹುಳ ಇದೆಯೋ ಇಲ್ವೋ ಅಂತ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಅವ್ರಿಗೆಲ್ಲ ಟೀ ಕೊಟ್ಟು, ಕರೆಂಟ್ ಬಂದಿರಲಿಲ್ಲ, ಮನೆ ಹತ್ರ ಬಂದು ಸಾಂಬಾರು ರೆಡಿ ಮಾಡೋಣ, ಟೈಮ್ ಆಗೋ ಥರ ಊಟಕ್ಕೆ ಅಂದ್ಕೊಂಡು ಒಂದು ಹೋಳನ್ನ ಕಾಯಿ ತುರ್ಕೊಂಡು ಅದಕ್ಕೆ ಒಂದು ದಪ್ಪಗಡ್ಡೆಯಲ್ಲಿ ಹೆಚ್ಚಿರೋಂಥ ಒಂದು ಅರ್ಧ ಈರುಳ್ಳಿ, ಒಂದು ಟೊಮೊಟೊ, ನೆಕ್ಸ್ಟ್ ಅದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1.5 ಚಮಚ ಖಾರದ ಪುಡಿ, 2 ಚಮಚ ಧನಿಯಾ ಪೌಡರ್ನ ಸೇರಿಸ್ಕೊಂಡು, ಸ್ವಲ್ಪ ಕಡಲೆನ ಸೇರಿಸ್ಕೊಂಡು ನೈಸಾಗಿ ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಸಿ ಕಾಳು ಸಾಂಬಾರಿಗೆ ಏನು ಜಾಸ್ತಿ ಪದಾರ್ಥ ಸೇರಿಸ್ಕೊಬೇಕು ಅನ್ನೋಂಗೇನಿಲ್ಲ, ಸಿಂಪಲಾಗೇ ಮಾಡ್ಬೋದು. ಬಟ್ ಹುಣಸೆ ಹಣ್ಣು ಹಾಕೋದಕ್ಕಿಂತ ಟೊಮೊಟೊ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಕಾಳೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ನಾನು ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಮಾಡ್ಕೊಂಡಿದ್ನಲ್ಲ, ಅದೇ ನಾನು ತಿಂಡಿ ಸಾಂಬಾರಿಗೆಲ್ಲ ಬಳಸೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನು ಅರ್ಧ ಈರುಳ್ಳಿ ಹೆಚ್ಚಿಕ್ಕಿದ್ನಲ್ಲ ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡು ತೊಳೆದಿಕ್ಕಿರೋಂಥ ಕಾಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿರೋಂಥ ಖಾರನ ನಾನಿಲ್ಲಿ ಸೇರಿಸ್ಕೊಂಡು ಎರಡನ್ನೂ ಮಿಶ್ರಣ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ನೀರನ್ನ ಫಸ್ಟಿಗೆ ಮಿಕ್ಸ್ ಮಾಡಲ್ಲ. ನೆಕ್ಸ್ಟ್ ಎಲ್ಲ ನೀರನ್ನ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಹದ ಬೇಕು ನೋಡ್ಕೊಂಡು ಮಿಕ್ಸ್ ಮಾಡಿಕೊಂಡು, ಹಸಿ ಕಾಳಾಗಿರೋದ್ರಿಂದ ನಾನು 1 ವಿಷಲ್ನ ತೊಗೊಳ್ತೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು 1 ವಿಷಲ್ ತೊಗೊಂಡೆ. ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ತಿಕ್ನೆಸ್ಸು ಅಷ್ಟೇ ಕರೆಕ್ಟಾಗಿ ಹದವಾಗಿತ್ತು. ತೀರಾ ತೆಳ್ಳಗಿರಲಿಲ್ಲ, ತೀರಾ ಗಟ್ಟಿನೂ ಇರಲಿಲ್ಲ. ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿತ್ತು. ಹಸಿ ಕಾಳು ಸಾಂಬಾರು ನಿಮಗೆಲ್ಲ ಇಷ್ಟ ಅಲ್ವಾ? ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಊಟ ಎಲ್ಲ ತುಂಬಿಕೊಂಡು ಅವರಿಗೆ ತೋಟದ ಹತ್ರ ಹೊಲ್ದ ಹತ್ರ ಬಂದೆ. ಹೊಲದಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅಷ್ಟೊತ್ತಿಗೆ ಅವ್ರು ಬರೋದು ಲೇಟ್ ಆಗುತ್ತೆ ಅನ್ನೋಷ್ಟೊತ್ತಿಗೆ ಪಕ್ಕದ ಹೊಲದಲ್ಲಿ ಒಂದು ಬಾಳೆ ಹೂವು ಬಿದ್ದಿತ್ತು. ಆ ಹೂವಲ್ಲಿ ನಮಗೆ ಕಾಯಿ ಬರುತ್ತೆ ಅಂದರೆ ಎಷ್ಟು ವಿಸ್ಮಯ ಅಲ್ವಾ? ಅಷ್ಟು ಅವ್ರು ಬಂದರು, ಅವ್ರಿಗೆಲ್ಲ ಊಟ ಕೊಟ್ಟು ನಾನು ಅಲ್ಲೇ ಊಟ ಮಾಡಿಕೊಂಡು, ಕರೆಂಟ್ ಬಂದಿತ್ತು. ಬೇರೆ ಹೊಲ್ದ ಹತ್ರ ಹೋಗಿ ಸ್ವಲ್ಪ ಚೆಕ್ ಮಾಡಬೇಕಾಯ್ತು ಅಲ್ಲಿ ನೀರು, ಏಕೆಂದರೆ ಏರ್ ಔಟ್ ಆಗಬೇಕಾಯ್ತು, ಹಂಗಾಗಿ ನೀರು ಆನ್ ಮಾಡಬೇಕಾಗಿತ್ತು. ಅಲ್ಲಿ ಹೋಗಿ ನೆಕ್ಸ್ಟ್ ಅಲ್ಲಿ ನೀರೆಲ್ಲ ಆನ್ ಮಾಡಿಕೊಂಡು, ನೀರಂತೂ ತುಂಬಾ ಚೆನ್ನಾಗಿ ಬಂತು. ತುಂಬಾ ಏರಿತ್ತು. ಅದು ಆನ್ ಮಾಡಿ 5 ನಿಮಿಷ ಆದರೂ ನೀರೇ ಬರ್ತಿರಲಿಲ್ಲ. ನಾನು ಯಾಕಪ್ಪ ನೀರು ಬರ್ತಿಲ್ಲ ಅಂದ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಎಲ್ಲ ಒಂದು 5 ನಿಮಿಷ ನೀರು ಆನ್ ಮಾಡಿ ಆಫ್ ಮಾಡಿ ಕ್ಯಾಪ್ ಹಾಕ್ಕೊಂಡು ನಾನು ಮನೆ ಹತ್ರ ಬಂದೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.